ನಮಸ್ಕಾರ ಪ್ರಮೋದ್ಜಿ, ಗೋಪಾಲ್ ಕೃಷ್ಣ ಮಾತಾಡೋದು. ಹೇಳಿ. ನಾವು ಹೇಳ್ದಂಗೆ ಈ ಯುದ್ಧದಲ್ಲಿ ಕ್ಷತ್ರಿಯ ಕುಲಕ್ಷಯ ಅಂತೂ ಆಗೇ ಆಗತ್ತೆ. ಯಾಕೆಂದ್ರೆ ಎರಡೂ ಕಡೆ ಹ್ಯಾಂಡ್ಫುಲ್ ಆಫ್ ಪೀಪಲ್ ಉಳ್ಕೊಳ್ಳೋದು, ಅಷ್ಟು ಮಿಕ್ದವರೆಲ್ಲ ಎವ್ರಿಥಿಂಗ್ ಗೆಟ್ಸ್ ವೈಪ್ಡ್ ಔಟ್. ಬಟ್ ಆದ್ರೆ ಈ ಕೇಯೋಸ್ ಉಂಟಾಯ್ತಾ? ಯಾಕೆಂದ್ರೆ ಅದ್ರ ಮೆನ್ಷನ್ ಏನ್ ನಮಗ್ ಗೊತ್ತಾಗಲ್ಲ. ಯಾಕೆಂದ್ರೆ ಇವ್ರು ರಾಜ್ಯಭಾರ ಇನ್ನೂ ಎಷ್ಟೋ ಹಲವಾರು ಸಹಸ್ರ ವರ್ಷಗಳು ಚೆನ್ನಾಗಿ ಮಾಡಿದ್ರು ಅಂತಾನೆ ಬರುತ್ತೆ. ಸೊ ಅಲ್ಲಿಗೆ ಆಲ್ಟರ್ನೇಟಿವ್ ಹುಟ್ಕೊಂತು. ಸೊ ಎವ್ರಿಥಿಂಗ್ ವಾಸ್ ಅಂಡರ್ ಕಂಟ್ರೋಲ್, ಎಲ್ಲ ಸರಿ ಆಯ್ತು ಅಂತ ಅನ್ನೋದೇ ಆಗತ್ತೆ. ಯಾಕೆಂದ್ರೆ ನೇಚರೇ ಆ ಥರ ಅಂತ ಅನ್ಕೊಳ್ಳೋಣ. ಆಲ್ಟರ್ನೇಟ್ ವಿಲ್ ಆಲ್ವೇಸ್ ಸ್ಪ್ರಿಂಗ್ ಅಪ್. ಈಗ ನೆಹರೂಜಿ ಹೋದಾಗ ನೆಕ್ಸ್ಟ್ ಯಾರು ಅಂತಿದ್ರು, ಶಾಸ್ತ್ರಿಜಿ ಬಂದ್ರು ಸಡನ್ ಆಗಿ. ಹಾಗೆ ಆ ಥರ ಆಗ್ಬಹುದಾ ಅನ್ನೋದು ಪ್ರಶ್ನೆ ಚೆನ್ನಾಗಿದೆ. ಈಗ ಹಂಗಾರೆ ಈ ಯುದ್ಧ ಆದ್ಮೇಲೆ ಇದಾಯ್ತಾ ಆಗ್ಲಿಲ್ವಾ? ಸಹಸ್ರಾರು ವರ್ಷ ಅಂತ, ಆಕ್ಚುಲಿ ಸಹಸ್ರಾರು ವರ್ಷ ಅಲ್ಲ, ಕರೆಕ್ಟ್ ಆಗಿ ಮಹಾಭಾರತ ಯುದ್ಧ ಮುಗಿದು 36 ವರ್ಷಕ್ಕೆ ಧರ್ಮರಾಜ ಮತ್ತು ಎಲ್ಲರೂ ಕೂಡ ಅಂದ್ರೆ ಪಾಂಡವರು ಕೂಡ ಸ್ವರ್ಗಾರೋಹಣ ಮಾಡಿದ್ರು ಅನ್ನುವಂಥದ್ದು ಮಹಾಭಾರತದಲ್ಲಿ ಬರುತ್ತೆ. ಸೊ 36 ವರ್ಷಕ್ಕೆ ತಮ್ಮ ಪರೀಕ್ಷಿತನಿಗೆ ಅಂದ್ರೆ ಅಭಿಮನ್ಯುವಿನ ಮಗನಿಗೆ ಉತ್ತರಾಧಿಕಾರವನ್ನು ಕೊಟ್ಟು ಹೊರಡ್ತಾರೆ ಅಂತ ಬರುತ್ತೆ. ಅಂದ್ರೆ ಉತ್ತರಾಧಿಕಾರಿ ಇದ್ದ ಅಂತ ಅರ್ಥ. ಯಾಕೆಂದ್ರೆ ಆ ಪರೀಕ್ಷಿತನನ್ನು ಸಾಯಿಸಬೇಕು ಅಂತ ಅಶ್ವತ್ಥಾಮ ಕೂಡಿದಂಥದ್ದು ಗೊತ್ತು, ಅದೂ ನಾಶವಾಗಿದ್ರೆ ಕುಲವೇ ಇರ್ತಿರ್ಲಿಲ್ಲ ಅಂತದ್ದು ಗೊತ್ತು. ಹಾಗೆ ಧರ್ಮರಾಜ ಧರ್ಮ ರೀತಿಯಲ್ಲಿ ಧರ್ಮರಾಜ ಧರ್ಮ ರೀತಿಯಲ್ಲಿ ಅವನು ಮಾಡಿದ್ರಿಂದ ತಾನು ಯಾವ ರೀತಿಯಲ್ಲಿ ಇರಬಹುದು, ಹಾಗೆ ಸಮಾಜದಲ್ಲಿ ಅವರವರು ಧರ್ಮವನ್ನ ಫಾಲೋ ಮಾಡೋದಕ್ಕೆ ಬೇಕಾದಂತಹ ಸೊಸೈಟಿಯನ್ನ ಕ್ರಿಯೇಟ್ ಮಾಡೋದಲ್ಲ, ಆ ದೃಷ್ಟಿಯಿಂದ ಆ ರೀತಿ ಉಳಿತು. ಅದಾದ್ಮೇಲೆ ಕೂಡ ಪರೀಕ್ಷಿತ ಬಂದ, ಜನಮೇಜಯ ಬಂದ, ಎಷ್ಟಾಯ್ತು? ಆಮೇಲೂ ಕೂಡ ಖಂಡಿತವಾಗ್ಲೂ ಕಲಿಯುಗ ಶುರು ಆಗುವಂತ ರೀತಿಯಲ್ಲಿ ಎಲ್ಲವೂ ಕೂಡ ಆಯ್ತು. ಡಿಟೀರಿಯರೇಷನ್ ಅಂತೂ ಆಯ್ತು, ಡೌಟ್ ಇಲ್ಲ. ಆದ್ರೆ ಈ ಯುದ್ಧ ನಿಂತಿದ್ರೆ ಅಲ್ಲಿ ಯಾವ ರೀತಿ ಆಗ್ತು ಅಂದ್ರೆ, ಜನ ಬರುತ್ತಿದ್ರು, ಯಾವ ರೀತಿ ರಾಕ್ಷಸರ ಜನರ ಬರುತ್ತಿದ್ರು, ಎಲ್ಲರೂ ಕೂಡ ತಲೆ ಹೊಡ್ಕೊಂಡು ಹೋಗುವಂಥವರೇ ಇರ್ತಿದ್ರು. ಏನ್ ಮಾಡೋದು ತಪ್ಪಿಲ್ಲ, ಆತ ತಾಯಿಗಳಾದ್ರೂ ಕೂಡ ನನಗೇನು ಶಿಕ್ಷೆ ಆಗಲ್ಲ ಅಂತ ಬಂದ್ಬಿಟ್ರೆ ಎಂಥದಾಗತ್ತೆ ಸಮಾಜ. ಹಾಗಾಗಿ ಒಂದು ಸಮಾಜದ ಪೀಳಿಗೆ ನಾಶ ಆದ್ರೂ ಕೂಡ ಮುಂದಿನ ಸಮಾಜಕ್ಕೆ ಒಂದು ಮಾದರಿ ಸಿಕ್ತು, ಅದು ಮುಖ್ಯವಾಯಿತು. ಹಾಗೆ ವ್ಯವಸ್ಥೆಯು ಕೂಡ ಅವರಿದ್ದಷ್ಟು ದಿನ ಚೆನ್ನಾಗಿ ಮಾಡಿ ಪರೀಕ್ಷಿತ ಇದ್ದಾಗ ಆಮೇಲೆ ಜನಮೇಜಯನಿಗೆ ಕೊಟ್ಟು ಈ ರೀತಿಯಲ್ಲಿ ಎಲ್ಲವೂ ಕೂಡ ಆಯ್ತು ಅಂತದ್ದು ಹಿಸ್ಟರಿ ಅಂತ. ನಮಸ್ತೆ ಪ್ರಮೋದ್ ಸರ್. ನಮಸ್ಕಾರ. ಬಾಲಾಜಿ ಅನ್ನುವಂಥವ್ರು ಒಂದು ಪ್ರಶ್ನೆ, ಸ್ವಲ್ಪ ಜೋರ ಪ್ರಶ್ನೆಯನ್ನ ಕೇಳ್ತೀರಾ? ಇಲ್ಲಿ ಬಾಲಾಜಿ ಅನ್ನುವಂಥವ್ರು ಪ್ರಶ್ನೆಯನ್ನ ಕೇಳ್ತಾರೆ, ಹೌ ಟು ಮೂವ್ ಫ್ರಮ್ ಅನಾಸಕ್ತಿ ಟು ವೈರಾಗ್ಯ ಅಂತ ಪ್ರಶ್ನೆ ಇದೆ. How to move from anasakti to vairagya? You should not move from anasakti to vairagya because anasakti is vairagya. ಬಟ್ ನೀವು ಹೇಳ್ತಿರೋ ಪದ ಏನಂದ್ರೆ ನಿರಾಸಕ್ತಿ ಟು ವೈರಾಗ್ಯ ಅಂತ ಹೇಳ್ತಾ ಇದ್ದೀರಾ ಅಂತ ಭಾವಿಸ್ತೀವಿ. ಯಾಕಂದ್ರೆ ನಿರಾಸಕ್ತಿಗೂ ಅನಾಸಕ್ತಿಗೂ ವ್ಯತ್ಯಾಸ ಇದೆ. ಅನಾಸಕ್ತಿ ಇಸ್ ದ ರಿಯಲ್ ವೈರಾಗ್ಯ. ಹಾಗಾಗಿನೇ ಮಹಾತ್ಮ ಗಾಂಧಿಯ ಇದು ಏನು ಭಗವದ್ಗೀತೆಯ ಕಮೆಂಟರಿ, ಅವರ ಒಂದು ಕಮೆಂಟರಿ, ಇದಕ್ಕೆ ಅವ್ರ ಹೆಸರು ಕೊಟ್ಟಿರೋದೇ ಅನಾಸಕ್ತಿ ಯೋಗ ಅಂತ. ಅಂದ್ರೆ ನಿರಾಸಕ್ತಿ ಅಲ್ಲ, ಎಲ್ಲವನ್ನ ಮಾಡಬೇಕು, ಅದರಲ್ಲಿ ಬರುವಂತಹ ಫಲದ ಮೇಲೆ ಯಾವುದೇ ಒಂದು ಡಿಪೆಂಡೆನ್ಸಿ ಇರಬಾರದು, ಅದನ್ನ ಅನಾಸಕ್ತಿ ಅಂತ ಹೇಳುವಂಥದ್ದು. ಯಾವುದೇ ರೀತಿಯ ಮನಸ್ಸಿನ ಅಸಮತೋಲನವನ್ನು ತಂದುಕೊಳ್ಳದಲ್ಲಿರೋದು ಅನಾಸಕ್ತಿ. ಇಲ್ಲಿ ನಿರಾಸಕ್ತಿಯಿಂದ ವೈರಾಗ್ಯಕ್ಕೆ ಹೇಗೆ ಹೋಗಬೇಕು? ಈಗ ನಿರಾಸಕ್ತಿ ಅನ್ನುವಂಥದ್ದು ಅಂದ್ರೆ ಮುಖ್ಯವಾಗಿ ಡಲ್ನೆಸ್, ಲೇಸಿನೆಸ್, ಬೋರ್ಡಮ್ ಅಥವಾ ಜೀವನದಲ್ಲಿ ಒಂದು ನಿರುತ್ಸಾಹ, ಈ ತರದಾಗಿದೆ. ಹಾಗಾಗಿ ಮುಖ್ಯವಾಗಿ ಅವ್ರದನ್ನ ಒಂದು ಪರ್ಸನಾಲಿಟಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ತಮೋ ಗುಣ ಅಂತ ಭಾವಿಸ್ಬಹುದು. ಸೊ ಹಾಗಾಗಿ ಆ ವ್ಯಕ್ತಿ ಮುಂದಕ್ಕೆ ಬರಬೇಕು ಅಂದ್ರೆ ತಮಸ್ಸಿನಿಂದ ರಜಸ್ಸಿಗೆ ಬರಬೇಕು. ಫಸ್ಟ್ ಆಕ್ಟಿವಿಟಿಗೆ ಬರಬೇಕು. ಅವ್ನು ಸೆಲ್ಫಿಶ್ ಆಕ್ಷನ್ ಮಾಡಿದ್ರೂ ಪರವಾಗಿಲ್ಲ, ಮಲಗಿರೋಂಥವ್ನು ಹೇಳ್ಬೇಕು, ಎದ್ದು ಕೆಲಸದಲ್ಲಿ ಕಾರ್ಯೋನ್ಮುಖನಾಗ್ಬೇಕು. ಮಾಡ್ತಾ 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 ಆ ಸ್ವಾರ್ಥವನ್ನ ಕಿತ್ತಾಕಿ ನಿಸ್ವಾರ್ಥವಾಗಿ ಕೆಲಸ ಮಾಡುವಂತ ಪ್ರಯತ್ನವನ್ನ ಮಾಡ್ಬೇಕು. ಆಮೇಲೆ ನಿಸ್ವಾರ್ಥವಾಗಿ ಮಾಡ್ತಾ ಇರೋಂಗೆ ಭಗವಂತಾನೋ ನಿಧನೆ ಅಂತ ಹೇಳಿ ಅವನಿಗೆ ಅರ್ಪಿಸು ಅಂತ ಕೊಡ್ಬೇಕು, ಕರ್ಮ ಯೋಗವನ್ನಾಗಿ ಮಾಡಿಸ್ಬೇಕು. ಆಮೇಲೆ ಭಗವಂತಾನೋ ನಿಧನಲ್ಲ, ಅವನ ಸ್ವರೂಪವನ್ನು ತಿಳಿಬೇಕು ಅಂತ ಹೇಳಿ ಭಕ್ತಿಯನ್ನ ಒಂದು ಸಿಂಪಡಿಸ್ಬೇಕು. ಆಮೇಲೆ ಅದನ್ನ ಹೃದಯಾಂತರಾಳದಲ್ಲಿ ಪ್ರಯತ್ನ ಮಾಡು ಅಂತ ಹೇಳಿ ಧ್ಯಾನವನ್ನ ಕೊಡ್ಬೇಕು. ಎಲ್ಲವೂ ಯಾಕೆಂದಾಗ ನೀನೇ ಪರಮಾತ್ಮನಾಗಿದ್ಯಾ ಅನ್ನುವಂಥ ಜ್ಞಾನವನ್ನು ಪಡೆಯೋದಕ್ಕೆ ಅನ್ನೋ ಮೋಕ್ಷದ ಒಂದು ಪರಿಕಲ್ಪನೆಯನ್ನು ಕೊಡಬೇಕು. ಸೊ ದಿಸ್ ಇಸ್ ದ ರೂಟ್ ಫ್ರಮ್ ತಮಸ್ ಟು ರಜಸ್. ರಜಸ್ಸಿಂದ ಸತ್ವಕ್ಕೆ ಹೋಗುವ ಒಂದ್ 2-3 ಹಂತ, ಆಮೇಲೆ ಸತ್ವವೂ ಆದ್ಮೇಲೆ ತ್ರಿಗುಣಾತೀತನೇ ನಾನು ಅನ್ನುವಂಥ ಅರಿಯುವಿಕೆ, ತಿಳಿಯುವಿಕೆ ಇದಾಗಬೇಕು. ಹೆಂಗ ಮಾಡೋದು? ಫಸ್ಟ್ ಏರಿಸ್ಬೇಕು, ಅವನ್ನ ಎದ್ದು ಅವನಿಗೆ ಮಾಡಿಸ್ಬೇಕು. ಸೆಕೆಂಡ್, ಎಲ್ಲವೂ ಯಾಕೆಂದಾಗ ಅವನಿಗೆ ಶಾಸ್ತ್ರದ ಗೈಡೆನ್ಸ್ ಬೇಕು. ಶಾಸ್ತ್ರದ ಗೈಡೆನ್ಸ್ ಇಲ್ಲದೆ ಹೋದ್ರೆ ನಾವು ಹಲವಾರು ಸಲ ಏನಂತೀವಿ, ಈ ಸಂತರು, ಈ ಅವಧೂತರು ಏನು ಮಾಡದಲ್ಲೇ ಕೂತಿದ್ರು, ನಾನು ಹಂಗೆ ಕೂತ್ಕೋತೀನಿ, ಮೈ ಮೇಲೆ ಬಟ್ಟೆನೂ ಇರಲ್ಲ, ಏನೂ ಇರಲ್ಲ, ಸ್ನಾನನೂ ಮಾಡ್ಬೇಕಾಗಿಲ್ಲ, ಏನ್ ಮಾಡ್ಬೇಕಾಗಿಲ್ಲ. ಇವ್ರಿಗೆ ಅವರು ಎಲ್ಲವನ್ನ ತಿಳಿದಿರೋರು, ಇವ್ರು ಏನು ತಿಳಿದಲಿರೋರು. ಆದರೂ ಕೂಡ ಹೊರಗಿನ ಆಚರಣೆ ನೋಡಿದಾಗ ನಾನು ಹಾಗಿರ್ತೀನಿ ಅಂತ ಹೇಳಿದಾಗ ಇದು ಮಿಥ್ಯಾಚಾರವಾಗತ್ತೆ. ಹಾಗಾಗಿ ಅವನಿಗೆ ಶಾಸ್ತ್ರದ ಒಂದು ಸರಿಯಾದ ಗೈಡೆನ್ಸ್ ನ ಕೊಟ್ಟು, ಗುರು ಸಿಕ್ಕಿದ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ಅಥವಾ ಸುತ್ತಮುತ್ತಲಿರೋ ಮಾರ್ಗದರ್ಶನ ಕೊಟ್ಟು ಅದರಿಂದ ಕರ್ಮ, ಭಕ್ತಿ, ಧ್ಯಾನ ಮತ್ತು ಜ್ಞಾನ ಕಡೆಗೆ ಕರ್ಕೊಂಡು ಹೋಗುವಂಥದ್ದಾಗಬೇಕು.
ಜೀವನದಲ್ಲಿ ಮೊದಲು ಉತ್ಸಾಹ ಬರೆಸ್ಬೇಕು. ಹಾಗಾಗಿ ವಿವೇಕಾನಂದ ಒಂದ್ ಕಡೆ ಹೇಳ್ತಾರೆ, ಅದನ್ನ ತಪ್ಪು ಅರ್ಥ ಮಾಡ್ತಾರೆ ತುಂಬಾ ಜನ. ಯಾರೋ ಒಬ್ಬರ ಬಂದು ಮಾತಾಡ್ತಾ ಇದ್ದಾಗ ಇಟ್ ಇಸ್ ಬೆಟರ್ ಅವ್ನಿಗೆ ಹೇಳುವಾಗ, ಆದ್ರೆ ಇವತ್ತು ಎಲ್ಲರೂ ಹೇಳ್ಬಿಡ್ತಾರೆ ವಿವೇಕಾನಂದ ಏನು ಹೇಳಿದ್ರು ಅಂದ್ರೆ ಫುಟ್ಬಾಲ್ ಆಡೋದು ಪರವಾಗಿಲ್ಲ ಭಗವದ್ಗೀತೆಗಿಂತ ಅಂತ ಅಂದ್ಬಿಟ್ಟು ಅಂತ. ಅವ್ರು ಹೇಳಿದ್ದೇನಂತಂದ್ರೆ, ಮಲಗಿರುವಂತ ವ್ಯಕ್ತಿ ಫಸ್ಟ್ ಫುಟ್ಬಾಲ್ ಆಡು, ಫಸ್ಟ್ ರಾಜಸಿಕನಾಗು, ರಾಜಸಿಕ ವ್ಯಕ್ತಿಗೆ ಸ್ವಲ್ಪನಾರು ಗೀತೆ ಅರ್ಥ ಆಗತ್ತೆ, ತಮೋ ವ್ಯಕ್ತಿಗೆ ಅರ್ಥ ಆಗಲ್ಲ ಅಂತ. ಆದ್ರೆ ಇವತ್ತು ಎಲ್ಲರೂ ಕೂಡ ಭಗವದ್ಗೀತೆಗಿಂತ ಫುಟ್ಬಾಲ್ ಹೇಳೋದು ಅಂತ ತಪ್ಪು ಅರ್ಥ ಮಾಡ್ತಾರೆ. ಹಾಗಾಗಿ ಅವನಲ್ಲಿ ಉತ್ಸಾಹ ಬರೆಸುವಂಥದ್ದನ್ನು ಮಾಡುವಂಥದ್ದು ಮುಖ್ಯ. ಆಮೇಲೆ ಅದನ್ನು ಡೈರೆಕ್ಷನ್ ಕೊಟ್ಕೊಂಡು ಗೈಡೆನ್ಸ್ ಕೊಡುವಂಥದ್ದು ಇಂಪಾರ್ಟೆಂಟ್. ನಮಸ್ಕಾರ ಪ್ರಮೋದ್, ನಾನು ವೀಣಾ ಸ್ವಿಟ್ಜರ್ಲ್ಯಾಂಡ್ ಇಂದ ಮಾತಾಡ್ತಿರೋದು. ನಮಸ್ಕಾರ. ನಮಸ್ಕಾರ. ಈ 39ನೇ ಶ್ಲೋಕ ಮತ್ತೆ 40ನೇ ಶ್ಲೋಕದ್ದು 3ನೇ ಪಾದ 4ನೇ ಪಾದ ಅದ್ರದ್ದು ಪದಾರ್ಥ ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀರಾ? ಒಂದು ಸೆಕೆಂಡ್. 39 ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ ಜನಾರ್ದನ ಅದು ಒಂದು, ಮತ್ತೆ 40ನೇ ಶ್ಲೋಕದ 2ನೇ ಲೈನು. ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿ. ಪಶ್ಯ ಅಂತ ನೋಡೋದು, ಪ್ರಪಶ್ಯ ಅಂದ್ರೆ ಚೆನ್ನಾಗಿ ನೋಡೋದು. ಪ್ರಪಶ್ಯದ್ಭಿ ನೋಡಿಯೂ ಕೂಡ, ನಾವುಗಳು ಅಸ್ಮಾಭಿಹಿ ಬಂದಿರೋದ್ರಿಂದ ಪ್ರಪಶ್ಯದ್ಭಿ, ನಾವುಗಳು ನೋಡಿಯೂ ಪ್ರಪಶ್ಯದ್ಭಿ ಹೇ ಜನಾರ್ದನ, ಅದು ಸಂಬೋಧನ. ಕುಲಕ್ಷಯ ಕೃತಂ ದೋಷಂ ಅಂದ್ರೆ ಕುಲಕ್ಷಯದಿಂದ ಆಗುವಂತಹ ದೋಷವನ್ನ ನಾವು ಚೆನ್ನಾಗಿ ಕಂಡಿದ್ದರೂ ಕೂಡ ಅದು ಬರ್ತಾ ಇದೆ. ಜ್ಞೇಯಂ ಅಸ್ಮಾಭಿಹಿ, ತಿಳಿದೂ ಕೂಡ ಈ ಪಾಪದಿಂದ ಯಾಕೆ ನಾವು ಹಿಂದೆ ಸರಿತಾ ಇಲ್ಲ, ನಿವರ್ತಿತು ಆಗ್ತಾ ಇಲ್ಲ ಅನ್ನುವಂಥದ್ದು ಮುಖ್ಯವಾದ ಅರ್ಥ. ಹೋಪ್ ಆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಬಂತು. ಇನ್ನು ಎರಡನೇ ಮುಂದಿನದ್ರಲ್ಲಿ ಕುಲಕ್ಷಯೇ ಪ್ರಣಶ್ಯಂತಿ ಅಂದ್ರೆ ಈ ಕುಲಕ್ಷಯ ಆಗದಿಂದ ಪ್ರಣಶ್ಯಂತಿ ನಾಶವಾಗತ್ತೆ. ಏನು? ಸನಾತನಾಹ ಕುಲಧರ್ಮಾಹ, ಸನಾತನವಾದಂತಹ ಕುಲಧರ್ಮಗಳೆಲ್ಲವೂ ನಾಶ ಆಗತ್ತೆ. ಇಲ್ಲಿ ಧರ್ಮೇನಷ್ಟೇ ಕುಲಂ ಕೃಷ್ಣಂ ಅಂದ್ರೆ ಧರ್ಮೇ ಯಾವ ಧರ್ಮ ಅಲ್ಲೇ ಇದೆ, ಕುಲಂ ಧರ್ಮ. ಕುಲಂ ಧರ್ಮ ಅಂದಾಗ ಫ್ಯಾಮಿಲಿ ವ್ಯಾಲ್ಯೂಸ್. ನಾವು ಅವಾಗಲೇ ಎಲ್ಲ ಹೇಳಿದ್ವಲ್ಲ ಏನೇನು ರೀತಿ ಬರುತ್ತೆ ಅಂತ. ಕುಲಂ ಧರ್ಮ ನಷ್ಟೇ, ಈ ಕುಲಧರ್ಮ ನಷ್ಟವಾದಾಗ ಯಾವ ರೀತಿ? ಕೃತ್ಸ್ನಂ ಅಂದ್ರೆ ಕಂಪ್ಲೀಟ್ಲಿ ಎಂಟೈರ್ಲಿ. ಈ ರೀತಿ ಆದಾಗ ಅಧರ್ಮೋ ಅಭಿಭವತ್ಯುತ, ಅಧರ್ಮವೇ ಎಲ್ಲ ಕಡೆ ತಾಂಡವ ಆಡೋದಕ್ಕೆ ಶುರುವಾಗತ್ತೆ ಅನ್ನುವಂಥದ್ದು ಬೇಸಿಕ್ ಅರ್ಥ. am I clear? ವಿನಾಮ, if you are fine you can just say yes or ಯಾವ ರೀತಿ ಇತ್ತು ನೋಡ್ಬೋದು. ಓಕೆ, ಎಸ್. ನಮಸ್ತೆ ಪ್ರಮೋದ್. ನಮಸ್ಕಾರ. ದಾವಣಗೆರೆ ಶಶಿಕಲಮ್ಮ ಹೇಳಿ. ಇದು ಕುಲಧರ್ಮ ನಷ್ಟ ಆಗೋದು ಕೇವಲ ಯುದ್ಧ ಕಂಡೀಷನ್ ಅಲ್ಲಿ ಮಾತ್ರ ಅಲ್ಲ, ಆ ಸನ್ನಿವೇಶದಲ್ಲಿ ಮಾತ್ರ ಅಲ್ಲ. ಯುದ್ಧ ಒಂದೊಂದ್ಸಲ ಅನಿವಾರ್ಯ, ಸಾಮಾನ್ಯ ಜನರ ಕೈನಲ್ಲಿ ಇರೋದಿಲ್ಲ ಅದು. ಆದ್ರೆ ಕುಲಧರ್ಮ ಯಾವಾಗ ನಾವು ನಮ್ಮ ತಂದೆ ತಾಯಿದು ಒಂದು ಸತ್ಸಂಪ್ರದಾಯಗಳನ್ನ ಫಾಲೋ ಮಾಡಲ್ವೋ, ಅಥವಾ ನಾವು ತಂದೆ ತಾಯಿಗಳಾಗಿ ಮಕ್ಕಳಿಗೆ ಅದನ್ನ ಟ್ರಾನ್ಸ್ಫರ್ ಮಾಡೋದು ಹೇಳ್ಕೊಡೋದಿಲ್ವೋ, ಆವಾಗ್ಲೂ ಅದು ಕುಲಧರ್ಮ ನಷ್ಟ ಆಗುತ್ತೆ. ಮತ್ತೆ ನಾವು ನಮ್ಮ ಸಮುದಾಯ, ನಮ್ಮ ಜನಾಂಗ ಬಿಟ್ಟು, ಈಗ ಫಾರ್ ಎಕ್ಸಾಂಪಲ್ US ಎಲ್ಲೋ ಅಮೆರಿಕಲ್ಲೋ ಹೋದ್ರೆ ಅಲ್ಲಿ ಕುಲಧರ್ಮ ಫಾಲೋ ಮಾಡೋದು ಒಂದ್ ರೀತಿ ಪ್ರಾಕ್ಟಿಕಲ್ ಕಷ್ಟನೂ ಆಗ್ಬೋದು ಕೆಲವು ಸಂದರ್ಭಗಳಲ್ಲಿ. ಸೊ ದಟ್ಸ್ ಮೈ ಅಬ್ಸರ್ವೇಷನ್, ಅದನ್ನ ಹೇಳೋಣ. ಡೆಫಿನೆಟ್ಲಿ ಒಂದು ಪಾಯಿಂಟ್ ಅಂತೂ ಪರ್ಫೆಕ್ಟ್. ಕುಲಧರ್ಮ ನಾಶ ಆಗೋದಕ್ಕೆ ವಾರ್ ಅದೇ ಕಾರಣ ಅಂತಲ್ಲ, ಆದ್ರೆ ಅದೊಂದು ಅವರೇ ಹೇಳಿದಾಗೆ ಅನಿವಾರ್ಯವಾಗಿ ಕಾರಣ ಆಗೋಗುತ್ತೆ. ಅದನ್ನ ವಿ ಡೋಂಟ್ ಹ್ಯಾವ್ ಕಂಟ್ರೋಲ್ ಓವರ್. ಆಸ್ ಸಿಟಿಸನ್ಸ್ ವಿ ಡೋಂಟ್ ಹ್ಯಾವ್ ಕಂಟ್ರೋಲ್ ಓವರ್. ಆದ್ರೆ ಅವನಿಗೆ ಕಂಟ್ರೋಲ್ ಓವರ್ ಇತ್ತು ಅನ್ನೋದನ್ನ ಅವ್ನು ಹೇಳ್ತಿದ್ರು, ಇದನ್ನ ಮಾಡೋದಿತ್ತು ಅಂತ. ನಮ್ಮ ಕೈನಲ್ಲಿ ಆಗಲ್ಲ. ಆದ್ರೆ ಯುದ್ಧ ಆದ್ರೆ ಮಾತ್ರ ಆಗತ್ತಾ? ಇವತ್ತು ಸಮಾಜದಲ್ಲಿ, ನಾನು US UK ಅಥವಾ ಬೇರೆ ದೇಶ ಬೇಡ, ನಮ್ಮ ದೇಶದಲ್ಲಿ ನಮ್ಮ ಮಕ್ಕಳಿಗೆ, ಇವತ್ತಿನ ಒಂದು ಯುವ ಪೀಳಿಗೆ ಇರಬಹುದು ಅಥವಾ ಮಕ್ಕಳಿಗೆ ಎಷ್ಟು ಜನರಿಗೆ ಈ ಒಂದು ಕುಲಧರ್ಮದಲ್ಲಿ ನಿಷ್ಠೆ ಇದೆ, ತಿಳಿದಿದ್ದಾರೆ, ಮಾಡ್ತಿದ್ದಾರೆ. ಇಲ್ಲಿ ಯಾವ ಯುದ್ಧ ನಡೆದಿರ್ಬೇಕು ಅಂತಿಲ್ಲ. ನೀವೇ ಹೇಳಿದ ಹಾಗೆ ಒಂದು ಅವರ ತಂದೆ ತಾಯಿಯಂದರು ಅದನ್ನ ಸರಿಯಾಗಿ ಹಿಡಿತದಲ್ಲಿ ಇಟ್ಕೊಂಡು ಆಚಾರ ಪ್ಲಸ್ ವಿಚಾರ ಎರಡೂ ಇಲ್ಲದೆ ಬರೀ ಆಚಾರ ಇಟ್ಕೋತಾರೆ ಅಥವಾ ವಿಚಾರ ಮಾತ್ರ ಇಟ್ಕೋತಾರೆ. ಗೊತ್ತಿಲ್ಲದೆ ಹೋದ್ರೆ ಅದನ್ನೇ ತಿಳಿಸ್ಕೊಡಕ್ ಹೋಗ್ತಾರೆ. ಇವತ್ತಿನ ಮಕ್ಕಳು ಅದನ್ನು ಕೇಳೋದಿಲ್ಲ. ಹಾಗಾಗಿ ಅದು ಇನ್ನೂ ನಷ್ಟವಾಗ್ತದೆ. ನೀವು ಹೇಳಿದಾಗೆ US ಬೇರೆ ಕಡೆ ಹೋದಾಗ ಅಟ್ಮಾಸ್ಫಿಯರ್ ದೃಷ್ಟಿಯಿಂದ ಕೆಲವು ಕುಲಧರ್ಮಗಳನ್ನ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು. ಆದ್ರೆ ಕೆಲವು ಧರ್ಮಗಳನ್ನ ಇನ್ನೂ ಹೆಚ್ಚು ಜಾಸ್ತಿ ಮಾಡ್ತಾರೆ. ಇಲ್ಲಿದ್ದವ್ರಿಗೆ ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇರಬಹುದು, ಹಿಂದೂಸ್ತಾನಿ ಇರಬಹುದು, ಭರತನಾಟ್ಯದ ಬಗ್ಗೆ ಇರಬಹುದು, ಒಂಥರ ಕೇರ್ಲೆಸ್ ಆಟಿಟ್ಯೂಡ್, ಬಿಟ್ಟಾಕು, ನೆಗ್ಲಿಜೆನ್ಸ್. ಅಲ್ಲಿ ಹೋದ್ರೆ ಅದ್ರ ಬಗ್ಗೆ ಹೆಚ್ಚು ಒಲವು ತೋರ್ತಾರೆ. ಪ್ರತಿ ವಾರ ಬಂದು ಒಂದಲ್ಲ ಒಂದು ಗ್ಯಾದರಿಂಗ್ ಗಳನ್ನು ಸೇರ್ಕೊಂಡು ಸಂಸ್ಕೃತಿನ ತಿಳ್ಕೊತಾರೆ. ಹಾಗಾಗಿ ಅಲ್ಲಿ ಹೋದ್ರೆ ಒಂದ್ ರೀತಿಯಲ್ಲಿ ಇಂಪೆಟಸ್ ಟ್ರಿಗರ್ ಕೂಡ ಆಗೋದಕ್ಕೆ ಅವಕಾಶ ಇದೆ. ಹಾಗೆ ಕೆಲವು ಆಚಾರಗಳನ್ನ
ನಿಷ್ಠೆಯಿಂದ ಅದೇ ರೀತಿಯಲ್ಲಿ ಮಾಡೋದಕ್ಕೆ ಅವಕಾಶ ಸಿಗದಲ್ಲಿರ್ಬೋದು. ಇಲ್ಲಿ ಎಲ್ಲವೂ ಇದ್ದು ಕೂಡ ಬಿಟ್ಟು ಹೋಗೋ ಸಾಧ್ಯತೆ ಇದೆ. ಹಾಗಾಗಿ ದ ರೆಸ್ಪಾನ್ಸಿಬಿಲಿಟಿ ಈಸ್ ಬೋತ್ ಸೈಡ್ಸ್. ಆಸ್ ಪೇರೆಂಟ್ಸ್, ಎಲ್ಡರ್ಸ್, ನಾವು ನಮ್ಮ ಮನೆಯಲ್ಲಿ ಆಚಾರ ವಿಚಾರ ಎರಡನ್ನೂ ಧರ್ಮದ ರೀತಿಯಲ್ಲಿ ಪ್ರಾಮುಖ್ಯತೆಯನ್ನು ಕೊಟ್ಟು ಜೀವನ ಅನ್ನೋಂಥದ್ದು ಮುಂದಕ್ಕಿದೆ. ಬರೀ ಈ ಒಂದು ಬದುಕೋದು ಯು ಲಿವ್ ಓನ್ಲಿ ಒನ್ಸ್ ಅಲ್ಲ, ಯು ಹ್ಯಾವ್ ಮಲ್ಟಿಪಲ್ ಅಂಡ್ ಯು ಹ್ಯಾವ್ ಟು ಲಿವ್ ಅನ್ನೋಂಥದ್ದನ್ನ ಶ್ರದ್ಧೆಯನ್ನ ಮೇಧೆಯನ್ನ ತುಂಬದೇ ಹೋದ್ರೆ ಪ್ರಾಬ್ಲಮ್. ಇನ್ನು ಮಕ್ಕಳಿಂದನೂ ಕೂಡ ಇವತ್ತಿನ ಒಂದು ಪಿಯರ್ ಪ್ರೆಷರ್, ಇವತ್ತಿನ ಒಂದು ಸಮಾಜದಲ್ಲಿ ಅದನ್ನ ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ಇಲ್ಲ. ಅದನ್ನು ಒಪ್ಪಿಸುವಂತಹ ಪ್ರಯತ್ನ ನಮ್ಮಲ್ಲಿ ಹೆಚ್ಚು ಬೇರೆ ಬೇರೆ ರೀತಿಯಲ್ಲಾದ್ರೆ ಒಳ್ಳೇದಾಗತ್ತೆ ಅಂತ ಅನ್ಸುತ್ತೆ. ನಮಸ್ತೆ ಪ್ರಮೋದ್, ಅಚ್ಯುತ್ ಮೂರ್ತಿ ಇದ್ದ ದಾವಣಗೆರೆಯಿಂದ. ನಮಸ್ಕಾರ. ಈಗ ಇಷ್ಟೆಲ್ಲ ಮಹಾಭಾರತ ರಾಮಾಯಣಗಳು ಎಲ್ಲ ನಡೆದ್ರು ಕೂಡ ಪ್ರತಿ ಸರಿನೂ ದೇವರು ಬಂದು ಇದನ್ನ ದುಷ್ಟ ರಕ್ಷಣೆ ಶಿಷ್ಟ ರಕ್ಷಣೆ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ಕೂಡ ದುಷ್ಟ ಶಿಕ್ಷಣ ಮುಗಿಯೋದಿಲ್ಲ, ಒಳ್ಳೆ ಕಾಲ ಬರೋದೇ ಇಲ್ಲ ಅಂತಲನ. ಯಾವಾಗಲೂ ಬರೀ ಕೆಟ್ಟ ಕಾಲನೇ ಇರುತ್ತೆ, ಒಳ್ಳೆ ಕಾಲ ಬರೋದೇ ಇಲ್ಲ ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ. ಸೊ ಇಲ್ಲಿ ಇಷ್ಟೆಲ್ಲ ದೇವತೆಗಳು ಅಥವಾ ಭಗವಂತ ರಾಮನೇ ಆಗ್ಲಿ ಕೃಷ್ಣನೇ ಆಗ್ಲಿ ಬಂದ್ರು ಹೋದ್ರು, ಇಷ್ಟೆಲ್ಲ ಆದ್ರೂ ಕೂಡ ಸಮಾಜದಲ್ಲಿ ಇನ್ನೂ ಕೆಟ್ಟದೇ ಹೆಚ್ಚು ನಡೀತಿದೆಯಲ್ಲ, ಏನು ಕೆಟ್ಟದ್ದು ಹೋಗೋದೇ ಇಲ್ವಾ ಅಂತ. ಅದಕ್ಕಾಗಿ ಕೃಷ್ಣ ಹೇಳೋದು ಸಂಭವಾಮಿ ಯುಗೇ ಯುಗೆ ಅಂತಂದಾಗ ಯುಗಕ್ಕೆ ಒಂದ್ಸರಿ ಬರ್ತೀನಿ ಅಂತಲ್ಲ, ಪ್ರತಿ ಮೊಮೆಂಟ್ ಅಲ್ಲೂ ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಬರ್ತೀನಿ ಅಂತ. ಯಾರ ಹೃದಯದಲ್ಲಿ ಭಗವದ್ಗೀತೆಯಲ್ಲೇ ವಿಭೂತಿ ಯೋಗದಲ್ಲಿ ಬರುತ್ತೆ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ. ಯಾರ್ಯಾರ ಹೃದಯದಲ್ಲಿ ಆ ಭಗವಂತನ ಅಂಶ ಬರುತ್ತೆ ಅಂದಾಗ, ಈ ಭಗವಂತನ ದೈವಿ ಗುಣಗಳಲ್ಲಿ ಯಾರ್ಯಾರಲ್ಲಿ ಬರುತ್ತೋ ಅವರೆಲ್ಲರೂ ಕೂಡ ದೈವಾಂಶ ಸಂಭೂತರೇ ಅನ್ನುವಂಥದ್ದನ್ನು ಕೃಷ್ಣ ಹೇಳ್ತಾನೆ. ಆದ್ರೆ ಇಲ್ಲಿ ನೀವು ಹಿಸ್ಟಾರಿಕಲ್ ಆಗಿ ಕೇಳ್ತಾ ಇರುವಂತಹ ದೃಷ್ಟಿಯಲ್ಲಿ ರಾಮ ಬಂದ ಆ ಸಂದರ್ಭದಲ್ಲಿ ಇದ್ದಂತಹ ದುಷ್ಟತನವನ್ನ ನಾಶ ಮಾಡ್ದ. ಅವನು ಬರೋದಕ್ಕೆ ಮುಂಚೆ ದುಷ್ಟತನ ಇರಲಿಲ್ವಾ? ರಾವಣ ಮುಂಚೆಯಿಂದನೂ ಇದ್ದ, ಬೇಕಾದಷ್ಟು ರಾಕ್ಷಸರಿದ್ರು, ಮಾಡ್ತಾನೆ ಇದ್ರು. ಯಾವಾಗ ಒಂದು ರೀತಿಯಲ್ಲಿ ಅದನ್ನೇ ಕೃಷ್ಣ ಏನ್ ಹೇಳ್ತಾನೆ, ಯಾವಾಗ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ, ಗ್ಲಾನಿಯಾಗಿ ಅಭ್ಯುತ್ಥಾನಂ ಅಧರ್ಮಸ್ಯ, ಅಧರ್ಮದೇ ಹೆಚ್ಚು ತಾಂಡವಾಡುವಂತಹದ್ದು ಯಾವಾಗ ಆಗತ್ತೋ ಆಗ ನಾನು ಬರ್ತೀನಿ ಅಂತ. ಹಾಗಾಗಿ ನಾವು ಕೂಡ ಏನ್ ಮಾಡ್ಬೇಕು, ಅಧರ್ಮ ಹೆಚ್ಚು ಮಾಡ್ಬೇಕು. ಯಾಕಂದ್ರೆ ಪರಮಾತ್ಮ ಬರ್ತಾನೆ ಅಂತ ಏನು ಅಂದ್ರೆ ಇದು ದುಷ್ಟ ಬುದ್ಧಿ, ವಿಪರೀತ ಬುದ್ಧಿ, ಮೋಹ ಬುದ್ಧಿ. ಹಾಗಾಗಿ ನಾವೇನ್ ಮಾಡ್ಬೇಕು, ಅವನ ಕೆಲಸ ನಾವೇ ಹೇಳ್ತೀವಲ್ಲ, ಪರಮೇಶ್ವರ ಪ್ರೀತ್ಯರ್ಥ ಕೆಲಸ ಮಾಡ್ಬೇಕು ಅಂತ. ಪ್ರತಿಯೊಬ್ರು ಏನ್ ಮಾಡ್ಬೇಕು, ಪರಮೇಶ್ವರ ಪ್ರೀತ್ಯರ್ಥ ಅಂದಾಗ ಧರ್ಮಕ್ಕೆ ಸರಿಯಾಗಿ ಧರ್ಮವನ್ನ ಉಳಿಸುವಂತಹ ಅಧರ್ಮವನ್ನು ಅಳಿಸುವಂತಹ ಕಾರ್ಯವನ್ನು ಒಬ್ಬೊಬ್ಬರು ಮಾಡ್ಬೇಕು. ಆಗ ಆ ಸಮಾಜದಲ್ಲಿ ಹೆಚ್ಚು ಒಳ್ಳೆಯ ರೀತಿಯಲ್ಲಿ ಜನ ಇರೋದಕ್ಕೆ ಶುರು ಆಗ್ತಾರೆ. ಈಗ ನೀವೇ ನೋಡೋದು ಹಲವಾರು ನಮ್ಮ ದೇಶದಲ್ಲೇ ಇರ್ಬೋದು, ಬೇರೆ ದೇಶಗಳಲ್ಲೇ ಇರ್ಬೋದು, ನೋಡಿದಾಗ ಒಂದೊಂದು ಕಡೆ ಅಧರ್ಮಗಳು ಕಡಿಮೆ ಆಗ್ತಾ ಇರೋಂಥದ್ದು ಇರ್ಬೋದು. ಕೆಟ್ಟತನ ಯಾವಾಗ್ಲೂ ಇರುತ್ತಾ? ಡೆಫಿನೆಟ್ಲಿ ಇರುತ್ತೆ. ಒಳ್ಳೆತನ ಯಾವಾಗ್ಲೂ ಇರುತ್ತಾ? ಡೆಫಿನೆಟ್ಲಿ ಇರುತ್ತೆ. ಯಾವುದರ ಪ್ರಾಬಲ್ಯ ಜಾಸ್ತಿ ಅನ್ನುವಂಥದ್ದು ಡಿಪೆಂಡ್ಸ್ ಆನ್ ದ ಟೈಮ್, ಡಿಪೆಂಡ್ಸ್ ಆನ್ ದ ಸೊಸೈಟಿ ಅಂಡ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಎಫರ್ಟ್ಸ್. ಈ ಪರಮಾತ್ಮನ ಮೇಲೆ ಜವಾಬ್ದಾರಿ ಹಾಕೋದು ಅವ್ನು ತಗೊಂಡಿದ್ದಾನೆ, ಅವನೇ ಮಾಡ್ತೀನಿ ಅಂತ ಹೇಳಿದ್ದಾನೆ. ಆದ್ರೆ ಪ್ರತಿಯೊಬ್ಬರು ಕೂಡ ನಾವು ಜವಾಬ್ದಾರಿ ತಗೊಂಡು ಅದಕ್ಕೆ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತೀವೋ ದಟ್ ಈಸ್ ಆಕ್ಚುಲಿ ದ ರಿಯಲ್ ಪೂಜಾ ಆಫ್ ಗಾಡ್. ಆ ರೀತಿಯಲ್ಲಿ ಮಾಡೋದು. ಯೂಟ್ಯೂಬ್ ನಲ್ಲಿ ಯಾವ್ದಾರ ಪ್ರಶ್ನೆ ಇದೆಯಾ? ಕೆನ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ದುರ್ಯೋಧನ ಶ್ಲೋಕ? ಮೇಧಾ ಕೇಳ್ತಾ ಇದಾರೆ. ಜಾನಾಮಿ ಧರ್ಮಂ ನಚ ಮೇ ಪ್ರವೃತ್ತಿ. ಜಾನಾಮಿ ಗೊತ್ತು, ಮೇ ನನಗೆ, ಧರ್ಮಂ ಧರ್ಮ, ನಚ ಮೇ ಪ್ರವೃತ್ತಿ ಆದರೂ ಪ್ರವೃತ್ತಿ ಇಲ್ಲ. ಆದ್ರೆ ಕಡೆಗೆ ಮನಸ್ಸು ಆ ಕಡೆ ಹೋಗಲ್ಲ, ನನ್ನ ಕೆಲಸ ಆ ಕಡೆ ಆಗಲ್ಲ. ಜಾನಾಮಿ ಅಧರ್ಮಂ ನಚ ಮೇ ನಿವೃತ್ತಿ. ಜಾನಾಮಿ ಅಧರ್ಮಂ ನಚ ಮೇ ನಿವೃತ್ತಿ. ಅಧರ್ಮ ಏನು ಗೊತ್ತು, ಅದರಿಂದ ಹಿಂಬರೋದಕ್ಕಾಗಲ್ಲ. ಕೇನಾಪಿ ದೇವೇನ ಹೃದಯ ಸ್ಥಿತೇನ. ಕೇನಾಪಿ ಯಾವುದೋ ಒಂದು ದೇವ, ಅವನ್ ದೇವರು ಅಂತ ಹೇಳ್ತಿದ್ದಾರೆ. ವಿಧಿ ಅಂತ ಇಟ್ಕೊಳ್ಳಿ, ಕರ್ಮ ಅಂತ ಇಟ್ಕೊಳ್ಳಿ, ಏನೋ ಒಂದು ಇಟ್ಕೊಳ್ಳಿ. ಕೇನಾಪಿ ದೇವೇನ ಹೃದಯ ಸ್ಥಿತೇನ, ಹೃದಯದಲ್ಲಿರುವಂತಹ ಈ ಒಂದು ದೇವರು ಅಥವಾ ಈ ಒಂದು ಶಕ್ತಿ, ಒಂದು ಏನೋ ಒಂದು ಅಂಶ ಏನಿದೆಯೋದು, ಅದು ಯಾವ ರೀತಿ ಏನೋ ಯಥಾ ನಿಯುಕ್ತೋಸ್ಮಿ ತಥಾ ಕರೋಸ್ಮಿ ಅಹಂ. ಅದು ಯಾವ ರೀತಿ ನಿಯೋಜಿಸತ್ತೋ ನಾನು ಆ ತರ ಮಾಡ್ತೀನಿ ಅಂತ ದುರ್ಯೋಧನ ಹೇಳುವಂಥದ್ದು. ಇದು ಕೈಲಾಗಲೇ ಇರುವಂತಹವರು ಮೂರ್ಖರು, ಅಧರ್ಮಿಗಳು ಹೇಳುವಂಥದ್ದು. ಇವತ್ತು ಹಲವಾರು ಜನ ಮತದ ಹೆಸರಲ್ಲಿ ಬೇರೆಯವ್ರನ್ನ ನಾಶ ಮಾಡೋದಕ್ಕೂ ಕೂಡ ಇದನ್ನೇ ಹೇಳ್ತಾರೆ. ದೇವ್ರು ಹೇಳಿದ್ದನ್ನು ಮಾಡ್ತಾ ಇದ್ದೀನಿ, ನಾನೇನು ಮಾಡ್ತಾ ಇಲ್ಲ. ಹಾಗಾಗಿ ಇದು ಇಟ್ ಇಸ್ ಅ ಡೇಂಜರಸ್ ಒನ್. ಇಟ್ ಇಸ್ ನೆವರ್ ಟೇಕನ್ ಫಾರ್ ಸಾಧಕಾಸ್ ಲೈಫ್. ಸಾಧಕರು ಹೇಳೋದು ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ಆದ್ರೆ ಅವನು ಆಡಿಸ್ದಂಗೆ ಆಡ್ತೀನಿ ಅನ್ನುವಂಥದ್ದಲ್ಲ. ಹಲವಾರು ಜನ ಹೇಳ್ತಾರಲ್ಲ, ಬೊಂಬೆ ಆಡಿಸೋನ ಮೇಲೆ ಕುಂತವೆ ನಾವೆಲ್ಲ ಸುಮ್ಮನೆ ಅಂತ. ಅದು ಶರಣಾಗತಿಗೆ ಹೊರತು ಸತ್ಯದಲ್ಲಿ ನೋಡಿದಾಗ ಪೂರ್ವ ಕರ್ಮಗಳೆಲ್ಲ ನಮಗೆ ಸಿಚುವೇಶನ್ ತಂದ್ಕೊಡುತ್ತೆ. ದ ರೆಸ್ಪಾನ್ಸ್ ಇಸ್ ಇನ್ ಮೈ ಹ್ಯಾಂಡ್ಸ್, ಐ ಶುಡ್ ಟೇಕ್ ಅಪ್ ದ ರೆಸ್ಪಾನ್ಸಿಬಿಲಿಟಿ. ಆ ದೃಷ್ಟಿಯಲ್ಲಿ ಮಾಡಿದಾಗ ಸರಿಯಾಗೋದು ಅಂತ ಮುಖ್ಯ. ಯಾವ್ದಾದ್ರು ಯೂಟ್ಯೂಬ್ ನಲ್ಲಿ ಪ್ರಶ್ನೆ ಇದ್ರೆ ಒಂದು ತಗೋಣ.
ಪ್ರಮೋಜಿ, ಅದೇ ಉಮಾ ಸುಬ್ರಹ್ಮಣ್ಯ ಅವ್ರು ಕೇಳ್ತಾ ಇದಾರೆ. ಕೆಲವೊಮ್ಮೆ ಅರ್ಜುನನ ಪ್ರಶ್ನೆಗಳನ್ನ ನೋಡಿದ್ರೆ ಅದು ಸರಿ ಅಂತ ಅನಿಸುತ್ತದೆ, ಅವನು ಹೇಳಿದ ವಿಷಯಗಳೆಲ್ಲ. ಅದುವೆ ಇದನ್ನ ಹೇಗೆ ಅರ್ಥೈಸ್ಬೇಕು ಅಂತ ಕೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ನಾನೇ ಆಗ್ಲಿ ಹೇಳಿದ್ನಲ್ಲ, ಇಫ್ ಯು ಟೇಕ್ ಅರ್ಜುನಾಸ್ ಕ್ವೆಶ್ಚನ್ಸ್ ಇಂಡಿಪೆಂಡೆಂಟ್ ಆಫ್ ದ ವಾರ್, ಎಲ್ಲವೂ ಕೂಡ ಪರ್ಫೆಕ್ಟ್. ಎಲ್ಲವೂ ಅಂತ ಹೇಳಲ್ಲ, ಯಾಕಂದ್ರೆ ಆತ ತಾಯಿಗಳನ್ನ ಸಾಯಿಸಬಾರದು ಅಂತ ಹೇಳುವಂಥದ್ದು ಪರ್ಫೆಕ್ಟ್ ಅಲ್ಲ. ದುರ್ಬುದ್ಧಿಯನ್ನ ಪರವಾಗಿಲ್ಲ ಅಂತ ಬಿಡಬೇಕು ಅನ್ನೋಂಥದ್ದು ಸರಿಯಲ್ಲ. ಆದ್ರೆ ಸ್ವಜನರನ್ನ ನೋಡ್ಕೋಬೇಕು, ಆಚಾರ್ಯರನ್ನ ಸೇವೆ ಮಾಡಬೇಕು, ಪಿತಾಮಹರನ್ನ ಪೂಜಿಸ್ಬೇಕು, ತಂದೆ ತಾಯಿಯನ್ನ ಗೌರವಿಸ್ಬೇಕು. ಈ ದೃಷ್ಟಿಯಿಂದ ಸ್ವಜನರನ್ನ ಸಾಯಿಸಬಾರ್ದು, ಯಾರನ್ನೂ ಸಾಯಿಸಬಾರ್ದು, ಸ್ವಜನರನ್ನಂತೂ ಸಾಯಿಸಲೇಬಾರ್ದು, ಮಿತ್ರದ್ರೋಹ ಮಾಡಬಾರ್ದು. ಇದೆಲ್ಲವೂ ಕೂಡ ಸರಿನೇ. ಹಾಗೆ ಯುದ್ಧದ ಪರಿಣಾಮಗಳು ಇವತ್ತು ನೋಡಿದ ಹಾಗೆ ಇನ್ನು ನಾಳೆ ನೋಡುವಂಥದ್ದು ಪ್ರತಿಯೊಂದು ಸರಿಯೇ. ಆದ್ರೆ ಇದನ್ನ ಯಾರ ಮೇಲೆ ಹೇಳ್ತಾ ಇದ್ದೇನೆ ಹೇಗೆ ಅಂತಂದ್ರೆ, ಒಬ್ಬ ಟೆರರಿಸ್ಟ್ ಬಾಂಬ್ ಹಾಕಿರೋರಿಗೆ ಇವತ್ತು ಹಲವಾರು ಜನ ಹೇಳ್ತಾರಲ್ಲ, ಬಾಂಬ್ ಹಾಕಿದ್ರೆ ಹಿ ಆಲ್ಸೋ ಹ್ಯಾವ್ ದ ರೈಟ್ ಟು ಲಿವ್, ಕಳಿಸಿ ಹೊರಗೆ. ಏನು ಅದು ಕಳಿಸುವಾಗೇನೋ ಕ್ಷಮಿಸ್ಬಿಟ್ಟು ನೀನ್ ತಪ್ಪು ಮಾಡಿದೆ ಅಂತಲ್ಲ, ಇಲ್ಲ ಹೋಗು ಅಂತ ಅವ್ನು ಇನ್ನೂ 100 ಜನಕ್ಕೆ ಬಾಂಬ್ ಹಾಕ್ತಾರೆ. ಇದು ಸರಿಯಾ? ಯಾರು ಯಾವ ಸ್ಥಿತಿಯಲ್ಲಿ, ಅದು ಕೂಡ ಇವನೀಗ ಜಡ್ಜ್ ಆಗಿ ಕೂತಿದ್ದಾನೆ. ಈ ಸ್ಟ್ಯಾಂಡಿಂಗ್ ದೇರ್ ಆಸ್ ಅ ಜಡ್ಜ್ ಟು ಗಿವ್ ದ ಜಡ್ಜ್ಮೆಂಟ್ ಅಷ್ಟೇ ಅಲ್ಲ, ಎಕ್ಸಿಕ್ಯೂಷನ್ ಕೂಡ ಮಾಡುವಂಥವನು. ಆ ಸಂದರ್ಭದಲ್ಲಿ, ಆ ಸಮಯದಲ್ಲಿ, ಆ ರೋಲ್ ಅಲ್ಲಿ ಇರುವಂಥವನು ಮಾಡೋದಲ್ಲ. ನಾವು ಬೇಕಾದ್ರೆ ಹೇಳಬಹುದು, ಅಯ್ಯೋ ಅವರು ಕೂಡ ಮನುಷ್ಯರಲ್ವಾ ಅಂತ. ಬೇಕಾದ್ರೆ ನೀವು ಬೇಕಾದ್ರೆ ಮುರುಕ ಟೆರರಿಸ್ಟ್ ಮೇಲಲ್ಲ, ಯಾರೋ ಒಬ್ಬರ ಬಗ್ಗೆ ಅಯ್ಯೋ ಇವ್ಗೊಂದು ಸ್ವಲ್ಪ ಪರವಾಗಿಲ್ಲ ಪಶ್ಚಾತ್ತಾಪ ಮಾಡ್ಕೊಂಡು ಬಿಡಿ ಅಂತ ನೀವು ಹೇಳ್ಬಹುದು. ಆದ್ರೆ ಜಡ್ಜ್ಗೆ ಅನ್ನಿಸ್ಬಾರದು. ಸೋಲ್ಜರು ಹೊಡೆಯೋದಕ್ಕೆ ನಿಂತಾಗ ಮುಂದೆ ಇರೋನು ಟೆರರಿಸ್ಟ್ ಇದ್ರೆ ಅಯ್ಯೋ ಅವನು ಕೂಡ ಮನುಷ್ಯನೇ ಅಲ್ವಾ, ಬಿಟ್ಬಿಡೋಣ ಅಂತ ಅನ್ನಿಸ್ಬಿಟ್ರೆ ನಾವು ದೇಶದಲ್ಲಿ ಇರಕ್ಕಾಗತ್ತಾ, ಮಲ್ಕೊಳಕ್ಕಾಗತ್ತಾ? ಆಗೋದೇ ಇಲ್ಲ. ಸಮಾಜ ಬಿಕಮ್ಸ್ ಇಟ್ಸ್ ಗೋಯಿಂಗ್ ಟು ಬಿ ಡಿಸ್ಟ್ರಕ್ಷನ್ ಆಫ್ ದ ಸೊಸೈಟಿ. ಹಾಗಾಗಿ ಇದನ್ನ ಇಂಡಿಪೆಂಡೆಂಟ್ ಆಗಿ, ಅಂದ್ರೆ ಅರ್ಜುನನಲ್ಲಿರುವಂತಹ ಅರ್ಜುನನ ರೋಲ್ನ ತೆಗೆದು, ಅರ್ಜುನನಿದ್ದಂತಹ ಸಂದರ್ಭವನ್ನ ತೆಗೆದು, ಎಲ್ಲವನ್ನ ತೆಗೆದಾಗ ಕೆಲವು ವಿಚಾರಗಳನ್ನು ನೋಡಿದಾಗ, ಎಲ್ಲದೂ ಅಲ್ಲ, ಕೆಲವು ವಿಚಾರಗಳನ್ನು ನೋಡಿದಾಗ ಸೌಂಡ್ಸ್ ಪರವಾಗಿಲ್ಲ ಅಂತ ಅನ್ಸೋದು ಸರಿನೇ. ಒಂದೊಂದು ಅಲ್ಲಿರುವಂತಹ ವಿಚಾರಗಳನ್ನ ಕಲ್ಟಿವೇಟ್ ಕೂಡ ಮಾಡ್ಕೋಬಹುದು. ಆದ್ರೆ ರಾಗಕ್ಕೆ ಶೋಕಕ್ಕೆ ಒಳಗಾಗಿರುವಂತ ಮೋಹದಿಂದ ಅಲ್ಲ, ಕೃಪಾ ಅಂತಿದ್ದಲ್ಲ, ಅಲ್ಲಿ ಮೋಹ ಬರದೆ, ಒಂದು ರೀತಿಯ ಅಸ್ಥಾನ ಕಾರುಣ್ಯ ಬರದೆ, ಜ್ಞಾನಿಯ ಕಾರುಣ್ಯದಿಂದ ನಾವು ಏನ್ ಬೇಕಾದ್ರೂ ಮಾಡಬಹುದು. ಹಾಗಾಗಿ ಮೋಹಕ್ಕೆ ಒಳಗಾಗಬಾರ್ದು ಅಂತ ಮುಖ್ಯ. ಅದರ್ವೈಸ್ ಫ್ಯೂ ಥಿಂಗ್ಸ್ ಆರ್ ಪರವಾಗಿಲ್ಲ, ಕ್ವೈಟ್ ಗುಡ್. ನಿಲ್ಲಿಸೋಣ.